जनशलाखया चक्षुरुन्मीलितं येन तस्मै श्रीगुरवे नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते। मूकं करोति वाचालं पंगुं लङ्घयते गिरिं यत्कृपातमहं वन्दे श्रीगुरुं दीनतारिणम्। ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸ್ವಾಗತ. ನಮ್ಮ ಈ ಕೃಷ್ಣ ಕಥಾಮೃತ ಸರಣಿಯಲ್ಲಿ 6ನೇ ಭಾಗವಾದಂತಹ ದ್ವಾರಕಾಧೀಶ, ಈ 6ನೇ ಭಾಗದ 5ನೆಯ ಸಂಚಿಕೆ ಎಂದು ಈ ಚರ್ಚೆಗಳಲ್ಲಿ ನಾವು ಆ ದ್ವಾರಕೆಯ ಸಂರಕ್ಷಕನಂತೆ, ದ್ವಾರಕೆಯ ಪಾಲಕನಂತೆ ಶ್ರೀಕೃಷ್ಣ ಹೇಗೆ ಕಂಗೊಳಿಸ್ತಾನೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಮೊದಲಿಗೆ ಆ ಆ, ಬಾಣಾಸುರನ ಪ್ರಸಂಗವನ್ನು ಕಂಡ್ವಿ. ದ್ವಾರಕೆಯ ಅನಿರುದ್ಧನ ಅಪಹರಣ, ನಂತರ ಅನಿರುದ್ಧನನ್ನ ಸೆರೆ ಹಿಡಿದಿದ್ದು, ಆ ಕಾರಣವಾಗಿ ಶ್ರೀಕೃಷ್ಣ ವೃಷ್ಣಿಗಳೊಡನೆ ಬಾಣಾಸುರನ ಮೇಲೆ ಯುದ್ಧ ಮಾಡಿ ಅನಿರುದ್ಧನನ್ನ ಆತನ ನವಪತ್ನಿಯ ಜೊತೆ ಕರೆತರ್ತಾನೆ. ಆ ನಂತರ ನಾವು ಮುಂದಿನ ಪ್ರಸಂಗ ನೋಡಿದ್ವಿ. ಯಾವುದದು ನೆನಪು ಮಾಡ್ಕೊಳ್ಳಿ, ಬಲರಾಮನ ವೃಂದಾವನ ಪಯಣ ಅಲ್ವಾ? ಸೊ ಅದನ್ನು ಕೂಡ ನೋಡಿದ್ವಿ ನಾವು. ಬಲರಾಮ ಕೃಷ್ಣನ ಸಂದೇಶವನ್ನು ಹೊತ್ತು ವೃಂದಾವನಕ್ಕೆ ಹೋಗಿ ಅಲ್ಲಿಯ ಭಕ್ತರೆಲ್ಲರನ್ನ ಸಂತುಷ್ಟಿಗೊಳಿಸಿದ. ಆನಂತರ ಅಲ್ಲಿ ವಿಶೇಷವಾಗಿ ಯಮುನಿಗೂ ಕೂಡ ಆತ ಗರ್ವಭಂಗ ಮಾಡಿದ. ಅದನ್ನು ಕೂಡ ಕಂಡ್ವಿ. ಅದಾದ ನಂತರದ ಪ್ರಸಂಗದಲ್ಲಿ ಬಲರಾಮ ವೃಂದಾವನದಲ್ಲಿದ್ದಾಗ ಅದೇ ಸಮಯದಲ್ಲಿ ದ್ವಾರಕೆಯಲ್ಲಿ ನಡೆದಂತಹ ಇನ್ನೊಂದು ಪ್ರಸಂಗ ಎಂದರೆ ಅದು ನಿನ್ನೆ ಚರ್ಚೆಯಾದಂತಹ ಪೌಂಡ್ರಕ ವಧೆ. ಪೌಂಡ್ರಕ ಎಷ್ಟು ಅಜ್ಞಾನ ಒಬ್ಬ ಜೀವಿಯದ್ದು ಅನ್ನೋದನ್ನ ಆತ ಬಹಳ ಉತ್ಕೃಷ್ಟವಾಗಿ ತೋರಿಸ್ತಾನೆ. ಶ್ರೀಕೃಷ್ಣನಿದ್ದಾಗಲೇ ಆತನ ಮುಂದೆಯೇ ಆತನ ನಕಲನ್ನ ಮಾಡ್ತಾ ಇದ್ದಾನೆ. ನಾನೇ ವಾಸುದೇವ, ನನ್ನ ಹೆಸರನ್ನ ತಗೊಂಡಿದ್ಯಾ, ಅದನ್ನ ತ್ಯಜಿಸು, ನನ್ನ ಲಾಂಛನಗಳಾದಂತಹ ಶಂಖಚಕ್ರ ಗದಾ ಪದ್ಮಗಳನ್ನ ತ್ಯಜಿಸು ಅಂತ ಹೇಳಿ ಆತ ಸಂದೇಶವನ್ನು ಕಳಿಸಿದ್ದ. ಎಲ್ಲರೂ ಕೂಡ ಆತನ ಸಂದೇಶವನ್ನ ಕೇಳಿ ತುಂಬಾ ಜೋರಾಗಿ ನಕ್ಕರು. ಆನಂತರ ಕೃಷ್ಣನಿಗೆ ತಿಳಿಯಿತು, ಈ ರೀತಿಯಾದಂತಹ ಪ್ರವೃತ್ತಿ ಏನಿದೆ, ಮನೋವೃತ್ತಿ ಏನಿದೆ, ಇದು ಆಸುರಿ ವೃತ್ತಿ. ಹಾಗಾಗಿ ಅದನ್ನ ತಕ್ಷಣ ನಾಶ ಮಾಡಬೇಕು ಅಂತ ಹೇಳಿ ಕೃಷ್ಣ ಆ ಪೌಂಡ್ರಕನ ರಾಜ್ಯ ಕರುಷ ರಾಜ್ಯಕ್ಕೆ ಆಕ್ರಮಣ ಮಾಡ್ತಾನೆ. ಆ ಸಮಯದಲ್ಲಿ ಪೌಂಡ್ರಕ ಕಾಶಿಯಲ್ಲಿದ್ದ. ಹಾಗಾಗಿ ಕಾಶಿಗೆ ಕೃಷ್ಣ ಮುತ್ತಿಗೆ ಹಾಕ್ತಾನೆ. ಅನೇಕ ಅಕ್ಷೌಹಿಣಿ ಸೈನ್ಯಗಳ ವಿರುದ್ಧ ಹೋರಾಡ್ತಾನೆ. ತುಂಬಾ ಅನಾಯಾಸವಾಗಿ ಪೌಂಡ್ರಕನ ಶಿರಚ್ಛೇದವಾಗ್ತದೆ. ನಂತರ ಕಾಶಿರಾಧನ ಶಿರಚ್ಛೇದವಾಗ್ತದೆ. ಆ ನಂತರ ತನ್ನ ತಂದೆಯ ಸಾವಿನ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಕಾಶಿಯ ರಾಜಕುಮಾರನಾದಂತಹ ಸುದಕ್ಷಿಣ, ಆತ ಒಂದು ಘೋರ ದಕ್ಷಿಣಾಗ್ನಿಯನ್ನ ಉತ್ಪತ್ತಿ ಮಾಡ್ದ. ಅದನ್ನು ಕೂಡ ಕಂಡೆವು ನಾವು. ಆನಂತರ ಕೃಷ್ಣ ತನ್ನ ಸುದರ್ಶನದ ಉಪಯೋಗಿಸಿ ಆ ಸುದಕ್ಷಿಣನನ್ನ ಹಿಮ್ಮೆಟ್ಟಿದ. ಅಷ್ಟೇ ಅಲ್ಲದೆ ನಂತರ ಕಾಶಿಯಲ್ಲಿದ್ದಂತಹ ಜನರು, ಕಾಶಿ ನಗರವೇ ಭಸ್ಮವಾಯಿತು ಆ ಕ್ರೂರಿ ದುಷ್ಟನಾದಂತಹ ಕಾಶಿರಾಜ ಮತ್ತೆ ಆತನ ಮಗನಾದ ಸುದಕ್ಷಿಣನ ಕಾರಣದಿಂದ ಅನ್ನೋದನ್ನ ನೆನ್ನೆ ಚರ್ಚೆಯಲ್ಲಿ ಕಂಡಿದ್ದೀವಿ. ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ, ಪೌಂಡ್ರಕ ದ್ವೇಷ ಭಾವದಲ್ಲಿದ್ರೂ ಕೂಡ, ನಿನ್ನೆ ಆ ಚರ್ಚೆ ಮಾಡ್ತಾ ಇದ್ವಲ್ವಾ, 4 ರೀತಿಯ ಜನರು
ಶ್ರೀಕೃಷ್ಣನ ಆ ಆಶ್ರಯವನ್ನ ಸ್ವೀಕರಿಸೋದಿಲ್ಲ, ಧಿಕ್ಕರಿಸ್ತಾರೆ ಅಂತ. ಅದರಲ್ಲಿ ಪೌಂಡ್ರಕ ಯಾವ ವರ್ಗದಲ್ಲಿ ಬರ್ತಾನೆ? ಯಾರಿಗಾದ್ರೂ ನೆನಪಿದ್ಯಾ? ಅಸುರ ವರ್ಗದಲ್ಲಿ ಬರ್ತಾನೆ. ಆ ಆಸುರಿಂ ಭಾವಮಾಶ್ರಿತ ಅನ್ನೋ ಒಂದು ಶಬ್ದ ಇತ್ತಲ್ವಾ? ಮೂಢ ನರಾಧಮ ಜ್ಞಾನ ಆಸುರೀಂ ಭಾವಮಾಶ್ರಿತ, ಭಗವದ್ಗೀತೆಯಲ್ಲಿ ಬರೋ ಶ್ಲೋಕ ಅದು. ಸೊ ಅದರಲ್ಲಿ ಆಸುರಿ ಭಾವವನ್ನ ಈತ ಹೊಂದಿದ್ದಾನೆ. ಆದರೂ ಕೂಡ ಕೃಷ್ಣನ ಚಿಂತನೆಯನ್ನ ಮಾಡಿದ್ದರ ಕಾರಣದಿಂದ ಸದಾ ಆತನ ರೂಪವನ್ನ ಧ್ಯಾನಿಸಿದ, ನಕಲು ಮಾಡುವ ಉದ್ದೇಶದಿಂದ ಆದರೂ ಕೂಡ ಕೃಷ್ಣನ ರೂಪವನ್ನ ಧ್ಯಾನಿಸಿದ್ದರಿಂದ ಅತ್ಯಂತ ಉತ್ಕೃಷ್ಟವಾದಂತಹ ಗತಿ ದೊರಕಿತು. ಇದನ್ನ ಕೃಷ್ಣನ ಲೀಲೆಗಳಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕು. ಯಾರೊಬ್ಬರು ಕೃಷ್ಣನ ರೂಪ, ವಿಶೇಷವಾಗಿ ರೂಪ ಧ್ಯಾನ ಅಥವಾ ಆತನ ಗುಣಧ್ಯಾನ, ಲೀಲಾಧ್ಯಾನ, ನಾಮಧ್ಯಾನವನ್ನು ಮಾಡಿದ್ದಾರೋ ಯಾವುದೇ ಒಂದು ಭಾವದಲ್ಲಾಗ್ಲಿ ಅವರಿಗೆ ಉತ್ತಮವಾದಂತಹ ಗತಿಯೇ ದೊರಕಿದೆ. ಹಾಗಾಗಿ ಇದನ್ನು ಗಮನಿಸಿ ಹೀಗೆ ದ್ವೇಷ ಭಾವದಿಂದ, ಅಸೂಯೆಯಿಂದ, ಭಯದಿಂದ ಕೃಷ್ಣನ ಸ್ಮರಣೆ ಮಾಡಿದವರು ಕೂಡ ಮುಕ್ತರಾದರೆ, ಕೃಷ್ಣನನ್ನ ಪ್ರೀತಿಯಿಂದ, ಶ್ರದ್ಧೆ, ಭಕ್ತಿಗಳಿಂದ ಸ್ಮರಿಸಿದರೆ, ಸೇವೆ ಮಾಡಿದರೆ ಅದಕ್ಕೂ ಉತ್ತಮವಾದಂತಹ ಗತಿ ದೊರಕತ್ತೆ ಅನ್ನೋ ಆಶ್ವಾಸನೆ ಇಟ್ಟು ಮುನ್ನಡಿಬೇಕು. ಇದು ಸಾಧಕರಿಗೆ ಬಹಳಷ್ಟು ಪ್ರೇರಣೆ ಕೊಡುವಂತಹ ಮಾತು. ಇದನ್ನ ಪದೇ ಪದೇ ಭಾಗವತದಲ್ಲಿ ವರ್ಣಿಸಲಾಗಿದೆ. ಗೋಪ್ಯ ಕಾಮಾತ್ ಭಯಾತ್ ಕಂಸೋ ದ್ವೇಷಾತ್ ಚೈದ್ಯಾದಯ ನೃಪಃ. ಗೋಪಿಯರು ಹೊರರೂಪದಲ್ಲಿ ಕಾಮಭಾವದಿಂದ ಕೃಷ್ಣನಲ್ಲಿ ಆಸಕ್ತಿ ಹೊಂದಿದಂತೆ ಕಾಣಿತು. ಆ ಕಂಸ ಭಯಭಾವದಿಂದ ಕೃಷ್ಣನ ಸ್ಮರಣೆಯನ್ನ ಮಾಡದಂತೆ ಕಾಣಿತು. ಚೈದ್ಯನ ಅಂದ್ರೆ ಶಿಶುಪಾಲ, ಈ ಪ್ರಸಂಗ ಮುಂದೆ ಬರುತ್ತೆ. ಆತ ಅಸೂಯೆ, ದ್ವೇಷ. ಅಷ್ಟೇ ಅಲ್ಲದೆ ವೃಷ್ಣಿಗಳು ಮತ್ತೆ ಕುರುವಂಶದವರು ಅವರು ಪಾರಿವಾರಿಕ ಸಂಬಂಧದ ಭಾವದಿಂದ ಅವರು ಕೃಷ್ಣನ ಸ್ಮರಣೆಯನ್ನ ನಿತ್ಯವೂ ಮಾಡಿದ್ರು. ಇವರೆಲ್ಲರೂ ಕೂಡ ಉತ್ತಮ ಗತಿ ಪಡೆದ್ರು. ಎಲ್ಲರೂ ಒಂದೇ ಗತಿ ಪಡೆದ್ರು ಅಂತ ಅರ್ಥ ಅಲ್ಲ, ಆದ್ರೆ ಅವರು ಅತ್ಯಂತ ಉತ್ತಮ ಗತಿಯನ್ನ ಪಡೆದ್ರು. ಯಾರು ಮತ್ತೆ ಭಯಭಾವನೆಯಿಂದ ಸ್ಮರಣೆ ಮಾಡಿದ್ರು ಅವರಿಗೆ ಮುಕ್ತಿ ದೊರಕಿತು. ಆದರೆ ಯಾರು ಪ್ರೀತಿ, ಶ್ರದ್ಧೆ, ಭಕ್ತಿ ಅಥವಾ ಸೇವಾ ಭಾವದಿಂದ ಮಾಡಿದ್ರು ಅವರಿಗೆ ಭಗವಂತ ತನ್ನ ಲೀಲೆಗಳಲ್ಲಿ ಪ್ರವೇಶ ನೀಡಿದ. ಅವರು ಭಗವಂತನ ಲೀಲೆಯಲ್ಲಿ ಸೇವೆಯ ಅವಕಾಶವನ್ನ ಪಡೆದರು. ಇದೆಲ್ಲವೂ ಕೂಡ ನಾವು ಗಮನಿಸಬೇಕಾದಂತಹ ಅಂಶ. ಸೊ ಹೀಗೆ ಈ ಪೌಂಡ್ರಕನ ವಧೆ ಅತ್ಯಂತ ದುಷ್ಟ ದ್ವೇಷಿಯ ನಿಗ್ರಹ, ಅದರ ಜೊತೆಗೆ ಪರಮ ಕೃಪೆಯ ಉದಾಹರಣೆಯೂ ಕೂಡ. ಸೊ ಇದನ್ನು ನಾವು ನಿನ್ನೆ ಚರ್ಚೆಯಲ್ಲಿ ನೋಡಿದ್ವಿ. ಸುದಕ್ಷಿಣ ನಂತರ ದಕ್ಷಿಣಾಗ್ನಿಯ ದಮನವಾಯಿತು, ನಂತರ ಕಾಶಿ ನಗರವೇ ಭಸ್ಮವಾಯಿತು ಈ ಅಪರಾಧದ ಕಾರಣದಿಂದ ಅನ್ನೋದನ್ನು ಕೂಡ ಕಂಡ್ವಿ. ಈ ಸಮಯದಲ್ಲಿ ಶುಕಮುನಿಗಳಿಗೆ ರಾಜ ಒಂದು ಪ್ರಶ್ನೆಯನ್ನ ಕೇಳ್ತ. ಏನದು ಪ್ರಶ್ನೆ? ಏಕೆಂದ್ರೆ ಇದಕ್ಕೂ ಮುಂಚೆ ಬಲರಾಮ ವೃಂದಾವನಕ್ಕೆ ತೆರಳಿದ್ದ. ಬಲರಾಮನ ಅದ್ಭುತ ಗುಣಗಳನ್ನ, ಆತ ಹೇಗೆ ವೃಂದಾವನದ ಭಕ್ತರನ್ನ ಸಂತುಷ್ಟಿಗೊಳಿಸಿದ, ಆತ ಹೇಗೆ ತನ್ನ ಲೀಲೆಗಳಲ್ಲಿ ತೊಡಗಿದ ಅನ್ನೋದನ್ನೆಲ್ಲ ವರ್ಣಿಸಿದ್ದ ಶುಕಮುನಿ. ಆದರೆ ಮಧ್ಯದಲ್ಲಿ ಸ್ವಲ್ಪ ಪರಿಸ್ಥಿತಿಯನ್ನು ಹಗುರ ಮಾಡಲಿಕ್ಕೆ, ಆ ನೋವು, ವಿರಹ ಭಾವದ ಆ ನೋವು ತುಂಬಾ ಗಾಢವಾಗಿದ್ದರಿಂದ ಪರೀಕ್ಷಿತನ ಹೃದಯವನ್ನು ಹಗುರ ಮಾಡಲಿಕ್ಕೆ ಅಂತ ಹೇಳಿ ಈ ಪೌಂಡ್ರಕ ವಧೆ, ಒಂದು ರೀತಿ ವಿನೋದ ಕೂಡ ಇದೆ ಇದರಲ್ಲಿ, ಹಾಗಾಗಿ ಆ ಪ್ರಸಂಗವನ್ನ ಹೇಳ್ದ. ಬಟ್ ಪರೀಕ್ಷಿತ ಬಲರಾಮನ ಗುಣವನ್ನ ಇನ್ನಷ್ಟು ಕೇಳಲು ಬಯಸ್ತಾ ಇದ್ದಾನೆ. ಹಾಗಾಗಿ ಆತ ಮುಂದೆ ಒಂದು ಪ್ರಶ್ನೆಯನ್ನ ಕೇಳ್ತ. ರಾಜ ಉವಾಚ ಭೂಯೋಹಂ ಶ್ರೋತುಮಿಚ್ಛಾಮಿ. ನಾನು ಮತ್ತೆ ಮತ್ತೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹೇ ಮುನಿವರ್ಯ. ಏನನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೀಯಾ? ರಾಮಸ್ಯ ಅದ್ಭುತ ಕರ್ಮಣಃ. ಆ ಬಲರಾಮನ ಆ ಅದ್ಭುತ ಕರ್ಮಗಳನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಏಕೆಂದ್ರೆ ಈ ಬಲರಾಮನ ಇನ್ನೊಂದು ಹೆಸರೇ ಅನಂತ.
ಆತನ ಕಾರ್ಯಗಳಿಗೆ ಅಂತ್ಯವಿಲ್ಲ, ಕೊನೆ ಇಲ್ಲ. ಆತನ ಮಹಿಮೆ, ಹಿರಿಮೆ, ಗರಿಮೆಗಳಿಗೆ ಕೊನೆ ಇಲ್ಲ. ಅಪ್ರಮೇಯ, ಅಪರಿಮೇಯ ಅಂದ್ರೆ ಆತನ ಗುಣಗಳನ್ನ ನಾವು ಎಣಿಸ್ಲಿಕ್ಕಾಗೋದಿಲ್ಲ. ಆ ಯಾರ ಗುಣಗಳನ್ನ ಎಣಿಸ್ಲಿಕ್ಕೆ ಆಗೋದಿಲ್ವೋ ಆತನಿಗೆ ಅನಂತ ಅಂತ ಹೆಸರಿದೆ. ಆ ಯಾರ ನಾಮ, ಯಾರ ಗುಣಗಳ ಎಣಿಕೆ ಮಾಡಲಿಕ್ಕಾಗೋದಿಲ್ವೋ ಅವರಿಗೆ ಅಪ್ರಮೇಯ ಅಥವಾ ಅನಂತ ಅಂತ ಹೆಸರಿದೆ. ಸೊ ಹೀಗೆ ಬಲರಾಮನನ್ನ, ಅನಂತ ಅಪ್ರಮೇಯ ಅದ್ಭುತ ಕರ್ಮಣನಾದಂತಹ ಬಲರಾಮನ ಆ ಕೃತ್ಯಗಳು, ಕಾರ್ಯಗಳು, ಚಟುವಟಿಕೆಗಳನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ ಅಂತ ರಾಜ ಪರೀಕ್ಷಿತ ಶುಕಮುನಿಗೆ ಭಿನ್ನವಿಸ್ತಾ ಇದ್ದಾನೆ. ಭಾಗವತದಲ್ಲಿ ಪ್ರಾರಂಭದಲ್ಲಿ ಬಹಳ ಮೊದಲ ಅಧ್ಯಾಯಗಳಿವು. ಮೊದಲನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ಸರಿಸುಮಾರು 22 ಅವತಾರಗಳ ಉಲ್ಲೇಖ ಮಾಡಲಾಗತ್ತೆ. ಅನೇಕ ಅವತಾರಗಳಿವೆ. ಅದಾದ ಮೇಲೂ ಕೂಡ ಹೇಳಲಾಗತ್ತೆ ಅವತಾರಾಹಿ ಅಸಂಖ್ಯೇಯ, ಅನೇಕ ಅವತಾರಗಳಿವೆ. ಆದರೆ 22 ಮುಖ್ಯ ಅವತಾರಗಳು. ಅದರಲ್ಲಿ ಕೆಲವು ಲೀಲಾವತಾರಗಳು, ಕೆಲವು ಶಕ್ತ್ಯಾವೇಶ ಅವತಾರಗಳು, ಹಾಗೆ ಅನೇಕ ಅವತಾರಗಳ ಉಲ್ಲೇಖವನ್ನ ಆ ಆ ಸೂತಮುನಿಗಳು ಮಾಡಿದ್ರು. ಆ ಅವತಾರಗಳ ಸೂಚಿಯಲ್ಲಿ 19 ಮತ್ತು 20ನೇ ಅವತಾರವಾಗಿ ರಾಮಕೃಷ್ಣರ ಹೆಸರನ್ನ ಹೇಳಲಾಯಿತು. ಇಲ್ಲಿ ರಾಮಕೃಷ್ಣರು ಅಂದ್ರೆ ಬಲರಾಮ ಮತ್ತೆ ಶ್ರೀಕೃಷ್ಣ ಅಂತ. ಯಾಕಂದ್ರೆ ರಾಮ ಅನ್ನೋ ಒಂದು ಶಬ್ದವನ್ನ ಬಲರಾಮನಿಗೆ ಹೇಳಲಾಗತ್ತೆ. ಅಫ್ಕೋರ್ಸ್ ರಾಮ ಅನ್ನೋ ಶಬ್ದ ಶ್ರೀ ಅಯೋಧ್ಯ ಕುಲ ಪ್ರದೀಪನಾದಂತಹ ಶ್ರೀರಾಮಚಂದ್ರನಿಗೆ ಹೇಳಲಾಗತ್ತೆ. ವಿಶೇಷವಾಗಿ ಭಾಗವತದಲ್ಲಿ ರಾಮ ಅನ್ನೋ ಶಬ್ದ ಬಲರಾಮನಿಗೆ ಬಹಳಷ್ಟು ಉಪಯೋಗ ಆಗಿದೆ. ಹಾಗಾಗಿ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ರಾಮ ಅನ್ನುವ ಶಬ್ದ ಕೃಷ್ಣ ಭಕ್ತರಿಗೆ ಅದು ಬಲರಾಮನನ್ನ ಸೂಚಿಸುತ್ತೆ, ಬಲರಾಮನ ಹೆಸರಾಗುತ್ತೆ. ಅಷ್ಟೇ ಅಲ್ಲದೆ ಯಾರು ಕೃಷ್ಣನ ಸ್ಮರಣೆಯಲ್ಲಿ ಇನ್ನಷ್ಟು ಗಾಢವಾಗಿ ತೊಡಗಿದ್ದಾರೋ ಆ ರಾಮ ಶಬ್ದವೂ ಕೂಡ ಕೃಷ್ಣನನ್ನೇ ಸೂಚಿಸುತ್ತೆ, ಕೃಷ್ಣನ ಹೆಸರೇ ಅದು. ಏಕೆಂದರೆ ರಾಮ ಅನ್ನೋದರ ಶಬ್ದದಿಂದ ರಮಣ, ರಾಧಾ ರಮಣ ಅನ್ನೋ ಶಬ್ದವೂ ಕೂಡ ಅಲ್ಲಿ ಹೊರಹೊಮ್ಮುತ್ತೆ. ಆನಂದದ ಆಗರ ರಾಮ, ಬಲರಾಮ, ಕೃಷ್ಣ, ರಾಮಚಂದ್ರ ಎಲ್ಲರ ಹೆಸರನ್ನು ಅಲ್ಲಿ ಹೇಳಬಹುದು. ಸೊ ಹೀಗೆ 19 ಮತ್ತು 20ನೇ ಅವತಾರಗಳಲ್ಲಿ ಭಗವಂತ ವೃಷ್ಣಿಕುಲದಲ್ಲಿ ಬಲರಾಮ ಮತ್ತು ಕೃಷ್ಣನಾಗಿ ಅವತರಿಸಿದ ಅಂತ ಭಾಗವತದ ಆದಿಯಲ್ಲೇ ಹೇಳಲಾಗಿದೆ. ಇದಾದ ಮೇಲೆ ಆ ಪ್ರಸಿದ್ಧವಾದಂತಹ ಶ್ಲೋಕ ಏತೇಚಾಂಶ ಕಲಹ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ. ಈ ಎಲ್ಲ ಅವತಾರಗಳು ಇವು ಆ ಅವತಾರ್ಯ ವಿಸ್ತಾರ ಅಥವಾ ಅಂಶಗಳು. ಆದರೆ ಆ ಅವತಾರಿ ಸ್ವಯಂ ಭಗವಾನ್ ಯಾರು? ಯಾರು? ಶ್ರೀಕೃಷ್ಣ. ಕೃಷ್ಣಸ್ತು ಭಗವಾನ್ ಸ್ವಯಂ. ಕೃಷ್ಣನನ್ನ 22 ಅವತಾರಗಳಲ್ಲಿ ಎಣಿಸಿದ್ರೂ ಕೂಡ ವಿಶೇಷವಾಗಿ ಇಲ್ಲಿ ಭಗವಾನ್ ಅನ್ನೋ ಶಬ್ದವನ್ನು ಉಪಯೋಗಿಸಿದ್ದಾರೆ. ಅದಾದ ಮೇಲೆ ಕೊನೆಯಲ್ಲಿ ಸ್ವಯಂ ಭಗವಾನ್ ಅಂತ ವಿಶೇಷ ಸ್ಥಾನವನ್ನು ಕೂಡ ಅಲ್ಲಿ ಹೇಳಲಾಗ್ತದೆ. ಸೊ ರಾಮ ಕೃಷ್ಣನ ಜೊತೆ ಎಲ್ಲ ಲೀಲೆಗಳಲ್ಲೂ ಇದ್ದಾನೆ. ವಿಶೇಷವಾಗಿ ಕೆಲ ಲೀಲೆಗಳು ಬಲರಾಮನ ಆ ಅದ್ಭುತ ಸ್ಥಾನವನ್ನ ತೋರಿಸ್ತವೆ. ಆ ಲೀಲೆಗಳ ವರ್ಣನೆಯಲ್ಲಿ ಈ ಒಂದು ಪ್ರಸಂಗ ಬಹಳ ಮುಖ್ಯವಾಗಿ ಕಾಣುತ್ತೆ. ಸೊ ಬಲರಾಮ ದ್ವಾರಕೆಯಲ್ಲಿದ್ದಾಗ ನಡೆದಂತಹ ಈ ಪ್ರಸಂಗ ಯಾವುದಿದು? ಇದು ಒಬ್ಬ ಬೃಹತ್ತಾದಂತಹ ದುಷ್ಟ ವಾನರನ ಪ್ರಸಂಗ. ಈ ವಾನರನ ಹೆಸರು ದ್ವಿವಿಧ. ಈತ ಗೊರಿಲ್ಲಾ ಅಂತ ಹೇಳ್ತಾರಲ್ಲ ಇಂಗ್ಲಿಷಲ್ಲಿ, ಅಥವಾ ಅತಿ ಬಲಿಷ್ಠ ವಾನರ. ಕೆಲವೊಮ್ಮೆ ಗೊರಿಲ್ಲಾಗಳು ಸಿಂಹ ಅಥವಾ ಹುಲಿಗಳ ಜೊತೆ ಹೊಡೆದಾಡ್ತವೆ, ಸೋಲಿಸ್ತವೆ ಕೂಡ. ಅತ್ಯಂತ ಬಲಶಾಲಿ ಅವು. ಕ್ರೂರತನದಲ್ಲಿ ಗೋರಿಲ್ಲಾಗಳು ಕೆರಳಿದ್ರೆ ಅವುಗಳಿಗೆ ಸೀಮೆಯೇ ಇಲ್ಲ. ಈ ವಾನರನ ಹೆಸರು ದ್ವಿವಿಧ. ಈತನ ಇತಿಹಾಸ ಬಹಳ ಒಂದು ರೀತಿ ಆಶ್ಚರ್ಯಕರ.
ಈತ ಆ ನರಕಾಸುರನ ಗೆಳೆಯ. ಕೇಳಿದಿರ ನರಕಾಸುರ? ಹರೇ ಕೃಷ್ಣ. ಯಾವಾಗ? ಎಲ್ಲಿ? ನರಕಾಸುರ ಸತ್ಯಭಾಮೆ ಪ್ರಸಂಗದಲ್ಲಿ ಆ ಪ್ರಭು ಬಹಳ ಚೆನ್ನಾಗಿ ನೆನಪಾಯ್ತು. ಕರೆಕ್ಟ್. ದೀಪಾವಳಿ 1008 ನರಕ ಹೌದು. ಚತುರ್ದಶಿ ಅಂತ. ನರಕ ಚತುರ್ದಶಿ ಎಂದು ನರಕನ ವಧೆ ಆಗಿತ್ತು. ಹೌದು. ಸೊ ನರಕಾಸುರ ಈತ ಆ ಆ ಊರಿನ ಹೆಸರೇನು? ಆ ಅಸ್ಸಾಂ, ಅಸ್ಸಾಂ ಹತ್ತಿರದ ಊರದು. ಅಲ್ಲಿ ಆತನ ರಾಜಧಾನಿ ಇತ್ತು. ತ್ರಿಪುರ, ನೆನಪಾಗ್ತಾ ಇದೆ. ಮಿಜೋರಾಂ, ಆ ಮುರಾರಿ ತ್ರಿಪುರ. ಆತನ ಆ, ನಗರದ ಮುರ 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 ರಾಕ್ಷಸ ಆತನ ನಗರದ ಕ್ಷೇತ್ರಪಾಲನಾಗಿದ್ದ. ಕೃಷ್ಣ ಸತ್ಯಭಾಮೆ ಜೊತೆ ಗರುಡನ ಮೇಲೆ ಆರೂಢನಾಗಿ ಹೋಗಿ ಅಲ್ಲಿ ಅದನ್ನ ಆ ಪೂರ್ತಿ ನಗರವನ್ನ ಧ್ವಂಸ ಮಾಡ್ತಾನೆ. ಮುರನನ್ನ ಕೊಂದು ಮುರಾರಿಯಾದ, ನರಕನನ್ನ ಕೊಂದು ನರಕಾಂತಕನಾದ. ಈ ಎಲ್ಲ ಹೆಸರುಗಳನ್ನ ನಾವು ಒಂದು ನೆನಪಿಸ್ಕೊಂಡಿದ್ವಿ ಅಲ್ವಾ? ಕರೆಕ್ಟ್. ಸೊ ಹೀಗೆ ಆ ನರಕಾಸುರ ಬಹಳ ಪ್ರಬಲ ಅಸುರ ಆತ. ಸಾವಿರಾರು ಆನೆಗಳ ಶಕ್ತಿ ಉಳ್ಳವನು ಆತ. ಆತನ್ನ ಕೃಷ್ಣ ಘೋರ ಕಾಳಗದಲ್ಲಿ ಸತ್ಯಭಾಮೆಯ ಮಾತನ್ನ ಆತ ಪಾಲಿಸಿ ಕೊಂದಿದ್ದ. ನೆನಪು ಮಾಡ್ಕೊಳ್ಳಿ, ನರಕಾಸುರ ಆಕ್ಚುಲಿ ಹೇಳ್ಬೇಕಂದ್ರೆ ಭೂಮಿಯ ಮಗ. ನೆನಪಿದ್ಯಾ? ಇದೆ ಪ್ರಭು. ಹಾ. ಸೊ ಕೃಷ್ಣ ಸತ್ಯಭಾಮೆಯನ್ನ ಕರೆದುಕೊಂಡೋಗಿದ್ದು ಕೂಡ ಅದೇ ಕಾರಣಕ್ಕೋಸ್ಕರ. ಆ ನಿನ್ನ ಮಗ ನೀನು ಭೂಮಿಯಾಗಿ ವಿಸ್ತಾರವಾದಾಗ ಈತ ಭೌಮನಾಗಿ ನಿನ್ನ ಮಗನಾಗಿದ್ದ. ಭೌಮ ಜ್ಯೋತಿಷಪುರ. ಪ್ರಾಗ್ ಜ್ಯೋತಿಷಪುರ. ತುಂಬಾ ಥ್ಯಾಂಕ್ಸ್. ಪ್ರಾಗ್ ಜ್ಯೋತಿಷಪುರ ಪೂರ್ವದ ಅಸ್ಸಾಂ ಕ್ಷೇತ್ರದಲ್ಲಿ ಬರುವಂಥದ್ದು. ಸೊ ಈ ನರಕಾಸುರನನ್ನ ಕೊಂದಿದ್ದ ಕೃಷ್ಣ, ಅದು ಬಹಳ ಒಂದು ರೀತಿ ಆ ಮಾತು ಎಲ್ಲೆಡೆ ಒಂದು ರೀತಿ ಕಾಡ್ಗಿಚ್ಚಿನಂತ ಹರಡ್ಬಿಟ್ಟು ಈ ಘೋರ ಅತ್ಯಂತ ಪ್ರಬಲನಾದ ನರಕಾಸುರನ ಕೊನೆಯಾಯಿತು, ಕೃಷ್ಣ ಆತನನ್ನ ಕೊಂದ ಅನ್ನೋದು. ಈ ದ್ವಿವಿಧ ಈ ನರಕಾಸುರನ ಮಿತ್ರ, ಗೆಳೆಯ. ಸೊ ಹಾಗಾಗಿ ಆತನಿಗೆ ಈ ನರಕಾಸುರನ ಹಂತಕನ ಮೇಲೆ ಸೇಡನ್ನ ತೀರಿಸ್ಕೊಳ್ಳೋದಿತ್ತು. ಇನ್ನೊಂದಿಷ್ಟು ವಿಶೇಷವಾದಂತಹ ಈ ಪರಿಚಯದ ಮಾತು ನಮ್ಮ ಶುಕಮುನಿಗಳು ಹೇಳೋದಂದ್ರೆ, ಈತ ಸುಗ್ರೀವನ ಸಚಿವ. ಸುಗ್ರೀವ, ತ್ರೇತಾಯುಗದ ಸುಗ್ರೀವ, ರಾಮನ ಒಂದು ರೀತಿ ಏನ್ ಹೇಳ್ತಾರೆ, ಸ್ನೇಹ ಭಾವದಲ್ಲಿದ್ದವನು ರಾಮನ ಜೊತೆ ಆತ. ರಾಮನ ಸೇವೆಯಲ್ಲಿ ತೊಡಗಿದ್ದ ಈ ದ್ವಿವಿಧ ದ್ವಿವಿಧ ಮತ್ತೆ ಮೈಂದ ಅಂತ ಇವರಿಬ್ರು ರಾಮನ ವಾನರ ಸೇವಕರಲ್ಲಿ ಪ್ರಮುಖರು. ಹೇಗೆ ಹನುಮ, ಸುಗ್ರೀವ, ಆನಂತರ ಇನ್ನಿತರೆಲ್ಲ ಬರ್ತಾರಲ್ವಾ. ಸೊ ಅವರಲ್ಲಿ ಇವರನ್ನು ಕೂಡ ಎಣಿಸಲಾಗುತ್ತೆ. ಸೊ ದ್ವಿವಿಧ ಹೇಳ್ಬೇಕಂದ್ರೆ ಹಿಂದಿನ ಒಂದು ಪೂರ್ವ ಯುಗದಲ್ಲಿ ಆತ ಭಗವಂತನ ಸೇವೆಯನ್ನ ಮಾಡಿದ್ದವ. ಆದರೆ ಹೇಗೆ ಅಸುರನಾದ? ಹೇಗೆ ಅಸುರನಾದ? ಇದು ಬಹಳ ಆಶ್ಚರ್ಯದ ಸಂಗತಿ. ಸೊ ವಿಶೇಷವಾಗಿ ಈ ಮಾತನ್ನ ಮುಂದೆ ಮತ್ತೆ ನೋಡೋಣ, ಯಾಕೆ ಈತ ಅಸುರನಾದ ಅಂತ. ಸೊ ಈ ದ್ವಿವಿಧ ತನ್ನ ಸ್ನೇಹಿತನ ಸಾವಿನ ಸೇಡನ್ನ ತೀರಿಸ್ಕೊಳ್ಲಿಕ್ಕೆ ಅತ್ಯಂತ ಕ್ರುದ್ಧನಾಗಿ ಆತ ಎಲ್ಲ ನಗರ, ವನಗಳು, ವಾಸಸ್ಥಾನಗಳೇನಿವೆ ಅವೆಲ್ಲವನ್ನ ಧ್ವಂಸ ಮಾಡ್ತಾ ಇದ್ದಾನೆ ರೋಷದಲ್ಲಿ, ಹುಚ್ಚುತನದಲ್ಲಿ. ವಿಶೇಷವಾಗಿ ಪರ್ವತಗಳನ್ನ ಸೀಳು ಒಡೆದು ಹಾಕ್ತಾ ಇದ್ದಾನೆ. ತೀರ ಪ್ರದೇಶಗಳ ಬಳಿ ಹೋಗಿ ಸಾಗರವನ್ನ ಕಲುಕಿ ಅಲ್ಲಿದ್ದಂತಹ ತೀರ ಪ್ರದೇಶದ ಗ್ರಾಮಗಳನ್ನ ನೀರಿನಲ್ಲಿ ಆತ ಕೊಚ್ಚಿ ಹೋಗೋ ರೀತಿ ಮಾಡ್ತಾ ಇದ್ದಾನೆ. ವಿಶೇಷವಾಗಿ ಋಷಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿ ಧ್ವಂಸ ಮಾಡಿ ಅದನ್ನು ಅಪವಿತ್ರ ಮಾಡ್ತಾ ಇದ್ದಾನೆ ತನ್ನ ಮಲಮೂತ್ರ ವಿಸರ್ಜನೆಯಿಂದ. ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಈ ಒಂದು ರೀತಿ ಹುಳ ಇರುತ್ತೆ, ಅದೇನ್ ಮಾಡುತ್ತೆ ಅಂದ್ರೆ ಸಣ್ಣ ಸಣ್ಣ ಕೀಟಗಳನ್ನ ಹಿಡಿದು ಒಂದು ಸಣ್ಣ ಮಣ್ಣಿನ ಒಂದು ಇದು ಮಾಡಿರುತ್ತೆ, ಅದ್ರೊಳಗೆ ಹೋಗಿ ಹಾಕಿ ಕೂಡ ಹಾಕ್ತಾ ಇರುತ್ತೆ.
ನೋಡಿದ್ದೀರಾ? ಒಂದು ಹುಳ ಅದು ಹಾರಾಡುತ್ತೆ, ಅದೆಲ್ಲ ಒಂದು ಕಡೆಯಿಂದ ಸಣ್ಣ ಸಣ್ಣ ಕೀಟಗಳನ್ನ ತಂದು ಆ ಒಂದು ಸಣ್ಣ ಆ, ರಂಧ್ರ ಥರ ಅದರ ಮನೆ ಇರುತ್ತೆ, ಅದರೊಳಗಡೆ ಅವುಗಳನ್ನು ಇಡ್ತಾ ಇರುತ್ತೆ. ಹಾಗಿಟ್ಟು ಅವುಗಳನ್ನು ಕೊಲ್ಲುತ್ತೆ ಆ್ಯಕ್ಚುಲಿ. ಅದು ಆ ಹುಳುವಿನ ಆನಂದ ಅಥವಾ ಜೀವನ ಶೈಲಿ ಅದು. ಆ ರೀತಿ ಈತ ಜನರನ್ನ ತಂದು ಗುಹೆಗಳಲ್ಲಿ ಆತ ಹಾಕ್ತಾ ಇದ್ದ, ಇಲ್ಲೇ ಇದ್ದು ನೀವು ಸಾಯಿರಿ ಅಂತ. ಈ ರೀತಿಯಾದಂತಹ ದ್ವೇಷ ಭಾವ ಈತನದ್ದು. ಸೊ ಯೋಚನೆ ಮಾಡಿ, ಹೇಗೆ ಈ ದ್ವೇಷ ಭಾವವನ್ನ ಆತ ಪಡೆದ. ಯಾಕೆಂದ್ರೆ ಆತ ಹಿಂದಿನ ಯುಗದಲ್ಲಿ ಆ, ಏನು ಆತನ ವಿಶೇಷ ಪರಿಚಯ? ರಾಮಭಕ್ತ. ರಾಮಭಕ್ತನಾದ. ಸೊ ರಾಮಭಕ್ತನಾದವ ಹೀಗೆ ಹೇಗೆ ಆ ಆ, ಕ್ರೂರಿಯಾದ, ದುಷ್ಟನಾದ. ಸೊ ಅಸುರ. ಅಲ್ಲಿ ಒಂದು ಸ್ವಾರಸ್ಯವನ್ನ ಹೇಳಲಾಗ್ತದೆ. ಸೊ ದ್ವಿವಿಧ ಈತ ನರಕಾಸುರನ ಸಹವಾಸದ ಕಾರಣದಿಂದ ಈ ರೀತಿಯಾಗಿ ಅಸುರನಾದ. ಓ ಓಕೆ, ಇದು ಬಹಳ ಪ್ರಸಿದ್ಧವಾದ ಮಾತು. ಏನು? ದುಷ್ಟರ ಸಹವಾಸದಲ್ಲಿ ಬಿದ್ರೆ ಎಂತವನು ಕೂಡ ದುಷ್ಟ ದುಷ್ಟರೇ. ಸಹವಾಸ ಮಾಡಿ ಎಂತವ್ರು ಕೂಡ ಸನ್ಯಾಸಿ. ದುಷ್ಟರಾಗ್ಬಿಡ್ತಾರೆ ಅಂತ. ದಯವಿಟ್ಟು ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಎಸ್, ಓಕೆ. ಸೊ ಎಂತವರು ಕೂಡ ದುಷ್ಟರಾಗ್ತಾರೆ ಅನ್ನೋದಕ್ಕೆ ಒಂದು ನಿದರ್ಶನ ಇಲ್ಲಿ ದೊರಕ್ತಾ ಇದೆ. ಹಾಗಾಗಿ ಭಕ್ತಿಯಲ್ಲಿ ನಾವು ಸಂಘ ಅಥವಾ ಸಹವಾಸವನ್ನ ಬಹಳ ಗಮನ ಇಟ್ಟು ಪಾಲಿಸ್ಬೇಕು. ಯಾರ ಜೊತೆ ನಾವು ಸಹವಾಸ ಅಥವಾ ಸಂಘ ಮಾಡ್ತಾ ಇದ್ದೀವಿ. ನೋಡಿ, ಸಂಘ ಸಹವಾಸ ಅಂದ ತಕ್ಷಣ ನಾವು ಯಾರ ಜೊತೆ ಮಾತಾಡ್ತೀವಿ ಅಥವಾ ಯಾರ ಜೊತೆ ನಮ್ಮ ನಿತ್ಯ ಕೆಲಸಗಳಲ್ಲಿ ವ್ಯವಹರಿಸ್ತೀವಿ. ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನು ಮಾಡುವಾಗ ಕೆಲಸ ಸ್ಥಳಗಳಲ್ಲಿ ಅಥವಾ ಅಲ್ಲೆಲ್ಲ ಬೇರೆಯವ್ರ ಜೊತೆ ನಾವು ಮಾತನಾಡಬೇಕಾಗತ್ತೆ, ವಿನಿಮಯಗಳನ್ನ ಮಾಡಬೇಕಾಗ್ತದೆ. ಸೊ ಅದು ಸಂಘ ಸಹವಾಸವ? ಹಾಗಿದ್ದಲ್ಲಿ ಆ ಸಂಘ ಸಹವಾಸದಿಂದ ಹೇಗೆ ದೂರವಾಗ್ಲಿಕ್ಕಾಗುತ್ತೆ? ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತದೆ. ಸೊ ಸಂಘ ಅಥವಾ ಸಹವಾಸ ಅಂದರೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರೋದು ನಮ್ಮ ಹೃದಯಗಳ ಮಾತುಗಳನ್ನು ಹಂಚಿಕೊಳ್ಳೋದು. ಯಾವಾಗ ಒಬ್ಬ ವ್ಯಕ್ತಿಯ ಹೃದಯ ಅಥವಾ ಮನಸ್ಸು ಇನ್ನೊಬ್ಬ ವ್ಯಕ್ತಿಯ ಪ್ರಭಾವಕ್ಕೆ ಒಳಗಾಗುತ್ತೋ ಆಗ ಅದಕ್ಕೆ ಸಂಘ ಅಂತ ಹೇಳ್ತಾರೆ. ಕೆಲವೊಮ್ಮೆ ಜನ ಒಳ್ಳೆಯವರ ಸಂಘದಲ್ಲಿ ಇದ್ರೂ ಕೂಡ ದುಷ್ಟರಾಗಿರ್ತಾರೆ. ಉದಾಹರಣೆಗೆ ಅಯೋಧ್ಯೆಯಲ್ಲಿ ಅಂತ ಒಬ್ಬ ದುಷ್ಟಳಿದ್ಲು. ಅಂಥ ಒಳ್ಳೆ ಭಕ್ತರ ಮಧ್ಯೆ ಅಲ್ಲೊಬ್ಳು ದುಷ್ಟಳಿದ್ಲು. ಅದೇ ಅಂಥ ದುಷ್ಟರ ಜಾಗವಾದಂತಹ ಲಂಕೆಯಲ್ಲಿ ಒಬ್ಬ ಸಜ್ಜನನಿದ್ದ. ಲಂಕೆಯಲ್ಲಿದ್ದವರೆಲ್ಲರೂ ಕೂಡ ರಾಕ್ಷಸರು, ಆದ್ರೆ ಅಲ್ಲೊಬ್ಬ ಸಜ್ಜನನಿದ್ದ, ವಿಭೀಷಣ. ಅಯೋಧ್ಯೆಯಲ್ಲಿ ಮಂಥರೆ. ಸೊ ಯಾರ ಜನರಿಂದ ನಾವು ಸುತ್ತುವರೆದಿದ್ದೀವಿ ಅನ್ನೋದೇ ನಮ್ಮ ಪೂರ್ತಿಯಾದಂತಹ ಏನ್ ಹೇಳ್ತಾರೆ ಗುಣದ ಪರಿಚಯ ನೀಡೋದಿಲ್ಲ. ಕೆಲವೊಮ್ಮೆ ನಾವು ಹೊರ ಜಗತ್ತಿನಲ್ಲಿ ನಾಸ್ತಿಕರು ಅಥವಾ ಬೇರೆ 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 ಪಂಥದವರು, ಭೌತಿಕವಾದಿಗಳು, ಸಂಸಾರಿಗಳು, ಅವ್ರ ಜೊತೆ ಎಲ್ಲ ವ್ಯವಹರಿಸಬೇಕಾಗ್ತದೆ. ಬಟ್ ನಮ್ಮ ಹೃದಯವನ್ನ ನಾವು ಸದಾ, ನಮ್ಮ ಮನಸ್ಸನ್ನ ಸದಾ ನಾವು ಭಗವಂತನಲ್ಲಿಯೇ ಅರ್ಪಿಸಿರಬೇಕು. ಹಾಗಾಗಿ ಪ್ರತಿದಿನ ನಾವು ಗುರುವಾಣಿಯನ್ನ ಕೇಳ್ತಾ ಗುರುವಿನ ಸಂಘವನ್ನ ಪಡಿಬೇಕು. ಗುರುವಿನ ಮಾತುಗಳಿಂದ ನಮ್ಮ ಮನಸ್ಸು ರೂಪಾಂತರವಾಗಬೇಕು ಅಥವಾ ಪರಿವರ್ತಿತವಾಗಬೇಕು. ಸೊ ಗುರುವಿನ ವಾಣಿ ಅದು ಬಹಳ ಮುಖ್ಯ. ಸದ್ಭಕ್ತರು, ಪ್ರಾಮಾಣಿಕ ಭಕ್ತರೇನಿದ್ದಾರೆ, ಸಾಧಕರು, ಅವರೊಡನೆ ನಾವು ನಮ್ಮ ಪ್ರೇರಣೆಗಳನ್ನ, ನಮ್ಮ ಸಂಘರ್ಷಗಳನ್ನ ಹಂಚಿಕೊಳ್ಳಬಹುದು. ಅವರಿಂದ ಮಾರ್ಗದರ್ಶನವನ್ನ ಪಡೆಯಬಹುದು ಭಕ್ತರ ಸಮುದಾಯದಲ್ಲಿ. ಬಟ್ ನಾವು ಹೊರ ಜಗತ್ತಿನವರ ಜೊತೆ ವ್ಯವಹರಿಸುವಾಗ ನಾವು ನಮ್ಮ ಹೃದಯದ ಮಾತುಗಳನ್ನು ಅವರ ಜೊತೆ ಹಂಚಿಕೊಳ್ಳೋದು ಬೇಕಿಲ್ಲ.
ಅಲ್ಲಿ ಏನು ವ್ಯವಹಾರವಿದೆಯೋ ಅದನ್ನು ಪೂರ್ತಿ ಮಾಡಿ ನಾವು ನಮ್ಮ ಮನೆ ಅಥವಾ ನಮ್ಮ ಆ, ಭಕ್ತ ಸಮುದಾಯದಲ್ಲಿ ನಾವು ನೆಲೆಸಿರಬೇಕು. ಇದೊಂದು ಮಾತು. ಈಗ ಇಲ್ಲಿವರೆಗೂ ಮಾತು ನಡೀತಾ ಇರೋದು ಯಾರ ಬಗ್ಗೆ? ದ್ವಿವಿಧನ ಬಗ್ಗೆ. ಸೊ ದ್ವಿವಿಧ ರಾಮಭಕ್ತನಾದವನು ಈತ ನರಕಾಸುರನ ಸಂಘದ ಪ್ರಭಾವದಿಂದ ಈ ಅಸುರ ಪ್ರವೃತ್ತಿಯನ್ನ ಪಡೆದ ಅಂತ. ಈಗ ಇದಕ್ಕೂ ಒಂದು ರಹಸ್ಯವನ್ನು ನಮ್ಮ ಭಾಗವತದಲ್ಲಿ ಹೇಳಲಾಗಿದೆ. ಈ ರಾಮಭಕ್ತ ಈತ ಅಸುರನ ಸಂಘದಲ್ಲಿ ಹೇಗೆ ಬಿದ್ದ? ಭಕ್ತನಾರು ಅಸುರರ ಜೊತೆ ಹೋಗಿ ಸಂಘ ಸಹವಾಸ ಮಾಡೋದಿಲ್ಲ ಅಲ್ವಾ? ಇಲ್ಲಿವರೆಗೂ ನಾವು ಅದನ್ನೇ ಮಾತಾಡ್ತಾ ಇದ್ವಿ ತಾನೆ. ಪ್ರಾಮಾಣಿಕ ಭಕ್ತರು ಅಸುರರಿಂದ ದೂರವಿರ್ತಾರೆ. ಅದರಲ್ಲಿ ರಾಮಭಕ್ತನಾದವ ನರಕಾಸುರನ ಹತ್ತಿರ ಹೋಗಿ ಆತನ ಸಂಘವನ್ನ ಯಾಕೆ ಬೆಳೆಸ್ತ? ಸೊ ಇಲ್ಲಿ ಒಂದು ಬಹಳ ವಿಶೇಷವಾದಂತಹ ರಹಸ್ಯವನ್ನ ನಮ್ಮ ಸಂಪ್ರದಾಯದ ಆಚಾರ್ಯರಾದ ಜೀವ ಗೋಸ್ವಾಮಿ, ವಿಶ್ವನಾಥ ಚಕ್ರವರ್ತಿ ಠಾಕೂರರು, ಶ್ರೀಲ ಪ್ರಭುಪಾದರು ಇದನ್ನ ನಮಗೆ ವಿವರಿಸ್ತಾರೆ. ಏನದು? ರಾಮನ ಸಹೋದರನಾದವ ಲಕ್ಷ್ಮಣ ಈ ದ್ವಿವಿಧ ರಾಮನನ್ನ ಅತಿ ಹೆಚ್ಚು ಗೌರವಿಸ್ತಾ ಇದ್ದ, ಪೂಜಿಸ್ತಾ ಇದ್ದ, ಸೇವೆ ಮಾಡ್ತಾ ಇದ್ದ. ಬಟ್ ಲಕ್ಷ್ಮಣನ ಕುರಿತಾಗಿ ಆತ ಒಳ್ಳೆ ಭಾವನೆಯನ್ನ ಹೊಂದಿರಲಿಲ್ಲ. ಅಸಡ್ಡೆಯಿಂದ ನೋಡ್ತಾ ಇದ್ದ, ಸಾಮಾನ್ಯನಂತೆ ಕಾಣ್ತಾ ಇದ್ದ, ಅಪಮಾನವನ್ನ ಮಾಡ. ಸುಗ್ರೀವನು ಈ ರೀತಿಯಾದಂತಹ ಒಂದು ತಪ್ಪು ಒಂದು ರೀತಿ ಮನೋವೃತ್ತಿಯಲ್ಲಿ ತೊಡಗಿದ. ಬಟ್ ಹನುಮ ಆತನನ್ನ ಎಚ್ಚರಿಸಿ ಆತನಿಗೆ ಒಳ್ಳೆ ಮಾತುಗಳನ್ನು ಹೇಳಿ ಸರಿ ಮಾಡ್ದ. ನಿಮಗೆ ನೆನಪಿರಬಹುದು, ಲಕ್ಷ್ಮಣ ಅತಿ ಕ್ರೋಧಿತನಾಗಿ 4 ತಿಂಗಳ ಕೊನೆಯಲ್ಲಿ ತಿಂಗಳಾದ ಮೇಲೆ ಬಂದು ಕ್ರೋಧಿತನಾಗಿ ನಿಂತಾಗ ಸುಗ್ರೀವ ಓಡೋಡಿ ಬಂದು ಆತನ ಕಾಲು ಹಿಡಿದು ಕ್ಷಮೆ. ಸುಗ್ರೀವ ಅಲ್ಲಿ ಪಾಠ ಕಲಿತ. ಆದ್ರೆ ಈ ವ್ಯಕ್ತಿ ಯಾರಿದು? ದ್ವಿವಿಧ. ಸೊ ದ್ವಿವಿಧ ಈತ ಲಕ್ಷ್ಮಣನನ್ನ ಸಾಮಾನ್ಯನಂತೆ ಕಂಡ, ಆತನಿಗೆ ಅಪಮಾನವನ್ನ ಎಸಗಿದ. ಆ ಕಾರಣದಿಂದ ಆತ ನರಕಾಸುರನ ಕುಸಂಗಕ್ಕೆ ತುತ್ತಾದ. ಆ ಕಾರಣದಿಂದ ಆತ ಮುಂದಿನ ಕೃಷ್ಣ ಅವತಾರದಲ್ಲಿ ಕೃಷ್ಣ ಅವತಾರಿಯಾಗಿ ಅವತರಿಸಿದಾಗ ಆತ ಕೃಷ್ಣನ ಅಥವಾ ಬಲರಾಮನ ವಿರುದ್ಧವೇ ನಿಲ್ತಾನೆ. ಭಕ್ತನಾದವ ಅಸುರನಾಗಿ ಬಿಟ್ಟ ಇನ್ನೊಂದು ಯುಗದಲ್ಲಿ. ಕಾರಣ ಏನು? ಏನ್ ಕಾರಣ? ಲಕ್ಷ್ಮಣನ ಕುರಿತಾಗಿ ಅಪಮಾನ ಮಾಡಿದ್ದು. ಸೊ ಗಮನಿಸ್ಬೇಕು, ರಾಮ ಭಗವಂತ, ಲಕ್ಷ್ಮಣ ಆತ ಗುರು ಅಲ್ಲವೇ? ಕೃಷ್ಣ ಆತ ಅವತಾರಿ, ಬಲರಾಮ ಗುರು. ಕರೆಕ್ಟ್ ತಾನೆ? ಇದನ್ನ ನಾವು ಹಿಂದೆ ಕೂಡ ನೋಡಿದ್ವಿ. ಸೊ ಗುರು ಮತ್ತೆ ಕೃಷ್ಣ ಇವರಿರುವರನ್ನೂ ಕೂಡ ಪೂಜ್ಯರೆಂದು ಸ್ವೀಕರಿಸಿ ಗುರು ಕೃಷ್ಣನ ಸೇವೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾನೆ. ಗುರುವನ್ನ ಆ ಭಗವಂತನ ಪ್ರತಿನಿಧಿ ಎಂದು ನಾವು ಸ್ವೀಕರಿಸಬೇಕು. ಹಾಗಾಗಿ ಪ್ರತಿದಿನ ನಾವು ಮುಂಜಾನೆ ಆ ಗುರುವಾಷ್ಟಕವನ್ನ ಹಾಡ್ತೀವಿ. ಸಾಕ್ಷಾತ್ ಹರಿತ್ವೇನ, ಹರಿಯ ಪ್ರತಿನಿಧಿ ಆದ ಕಾರಣದಿಂದಾಗಿ ಆತನು ಕೂಡ ಹರಿತ್ವವನ್ನ ಪಡೆದಿದ್ದಾನೆ. ಸಾಕ್ಷಾತ್ ಹರಿತ್ವೇನ ಸಮಸ್ತ ಶಾಸ್ತ್ರೈ. ಸೊ ಹಾಗಾಗಿ ಆ ಗುರುವನ್ನು ನಾವು ಅಸಡ್ಡೆ ಮಾಡಬಾರದು. ಭಗವಂತನ ಸೇವೆಯಲ್ಲಿ ತೊಡಗಿದ್ರು ಕೂಡ ಗುರುವನ್ನ ಸ್ಮರಿಸಬೇಕು. ಭಗವಂತ ಅದನ್ನ ಮೆಚ್ಚುತ್ತಾನೆ. ಏನದು ಮಾತು? ಹರಿ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರಿ ಕಾಯನೋ. ಈ ರೀತಿಯಾಗಿ ದಾಸರದೊಂದು ಪದ ಇದೆ. ಹರಿ ಮುನಿದರೆ ಯಾರು ಕಾಯ್ತಾನೆ? ಗುರು ಕಾಯ್ತಾನೆ. ಬಹಳ ಹಿಂದೆ ಕೇಳಿದ್ದೆ, ನನಗೆ ಎಕ್ಸಾಕ್ಟ್ ವರ್ಡ್ಸ್ ಬರ್ತಾ ಇಲ್ಲ. ಸೊ
ಮುಖ್ಯವಾದ ಮಾತಂದ್ರೆ ಗುರು ಮತ್ತೆ ಹರಿ ಅಥವಾ ಕೃಷ್ಣ ಇವರನ್ನು ಕೂಡ ನಾವು ಸಾಧಕ ಭಕ್ತರು ವಿಶೇಷವಾಗಿ ಗೌರವಿಸ್ಬೇಕು, ಸೇವೆ ಮಾಡಬೇಕು. ಸೊ ಇಲ್ಲಿ ಗುರುವನ್ನ ಸಾಮಾನ್ಯನಂತೆ ಕಂಡಂತಹ ಈ ಆ ದ್ವಿವಿಧ ಅಸುರ ಸಂಘಕ್ಕೆ ತುತ್ತಾಗಿ ಅಸುರ ಪ್ರವೃತ್ತಿಯನ್ನ ಪಡೆದ. ಸೊ ಈತನ ಪತನ ಹೇಗೆ ಅಂದ್ರೆ ಆ ವೈಕುಂಠದ ನಿತ್ಯ ಮುಕ್ತರಾದಂತಹ ಆ ಜಯ ವಿಜಯರು ಹೇಗೆ ಈ ಜಗತ್ತಿಗೆ ಅಸುರರಾಗಿ ಆ ಜನ್ಮ ಪಡೆದರು, ಹಾಗೆಯೇ ಈ ನಿತ್ಯ ಮುಕ್ತನಾದಂತಹ ದ್ವಿವಿಧ ಭಗವಂತನ ಈ ಪಾಠವನ್ನ ಪೂರೈಸ್ಲಿಕ್ಕೆ ಅಂತ ಹೇಳಿ ಆತ ಇಲ್ಲಿ ಅಸುರನಾಗಿದ್ದಾನೆ. ಭಗವಂತ ಈ ಲೀಲೆಯ ನಂತರ ಆತನನ್ನ ಮತ್ತೆ ಆತನ ನಿತ್ಯ ಲೀಲೆಯಲ್ಲಿ ಸ್ಥಿತನಾಗಿ ಮಾಡಿಸ್ತಾನೆ. ಸೊ ಈ ದ್ವಿವಿಧ ಎಲ್ಲಿ ಬಂದಿದ್ದಾನೆ ಈಗ? ಧ್ವಂಸ ಮಾಡ್ತಾ ಮಾಡ್ತಾ ಆ ನನ್ನ ಮಿತ್ರನ ಹಂತಕನಾದಂತಹ ಹರಿಯ ಕ್ಷೇತ್ರಕ್ಕೆ ನಾನು ಹೋಗ್ತೀನಿ, ದ್ವಾರಕಾ ಕ್ಷೇತ್ರದ ಬಳಿ ಬರ್ತಾ ಇದ್ದಾನೆ ಈ ದ್ವಿವಿಧ. ದ್ವಾರಕೆಯ ಬಳಿ ಅಲ್ಲಿದ್ದಂತಹ ಎತ್ತರದ ಪರ್ವತಗಳನ್ನ ಆತ ಧ್ವಂಸ ಮಾಡ್ತಾ ಇದ್ದಾನೆ, ಅಲ್ಲಿಯ ಸುತ್ತಮುತ್ತಲ ಗ್ರಾಮಗಳನ್ನ ಧ್ವಂಸ ಮಾಡ್ತಾ ಇದ್ದಾನೆ. ಹೀಗೆ ಆತ ಧ್ವಂಸ ಮಾಡ್ತಾ ಮಾಡ್ತಾ ದ್ವಾರಕೆಯ ಬಳಿ ಬರ್ತಾ ಇರಬೇಕಾದ್ರೆ ಒಮ್ಮೆ ಆತ ದ್ವಾರಕೆಯ ಪ್ರದೇಶದ ಆ ಪ್ರಸಿದ್ಧ ಪರ್ವತ, ಇದನ್ನ ನಾವು ಹಿಂದಿನ ಲೀಲೆಗಳಲ್ಲೂ ಕೇಳಿದೀವಿ, ಆ ಪರ್ವತದ ಹೆಸರು ರೈವತಕ ಅಂತ. ಆ ರೈವತಕ ಪರ್ವತದ ಮೇಲೆ ಅನೇಕ ಲೀಲೆಗಳಾಗಿವೆ. ಅಲ್ಲಿ ಬಲರಾಮ ಅತ್ಯಂತ ಸುಂದರನಾಗಿ ಅಲ್ಲಿ ಕಂಗೊಳಿಸ್ತಾ ಇದ್ದಾನೆ. ಅಲ್ಲಿಂದ ಸುಂದರವಾದಂತಹ ಗಾನವಾದ್ಯಗಳ ಸದ್ದು ಅಥವಾ ಶಬ್ದ ಬರ್ತಾ ಇದೆ. ಈ ವಾನರ ದುಷ್ಟ ಅದನ್ನ ಕೇಳಿ ಓ ಯಾರದು ಅಂತ ಹೇಳಿ ಅಲ್ಲಿ ಹೋಗ್ತಾ ಇದ್ದಾನೆ. ಅಲ್ಲಿ ಏನನ್ನ ಕಂಡ? ಸುಂದರ ಅಲಂಕಾರದಿಂದ ಸುಶೋಭಿತನಾಗಿರುವಂತಹ ಅಫ್ಕೋರ್ಸ್ ಏನು ಅಲಂಕಾರಕ್ಕೆ ನಾವು ಭಗವಂತನ ಮೇಲೆ ನಾವು ಅರ್ಪಿಸ್ತೀವೋ ಆತನ ಶರೀರದ ಮೇಲೆ, ಆ ಒಡವೆಗಳು ಅಥವಾ ಸರಗಳು ಏನಿವೆ ಅವುಗಳೇ ಸುಶೋಭಿತವಾಗ್ತವೆ. ಭೂಷಣಂ ಭೂಷಣಾಂಗಂ ಅಂತ ಹೇಳಿದ್ದಾರೆ. ಏನನ್ನ ನಾವು ಭೂಷಣ ಅಂತ ಹೇಳಿ ಭಗವಂತನಿಗೆ ಅರ್ಪಿಸ್ತೀವೋ ಆ ಭೂಷಣವೇ ಭೂಷಿತವಾಗ್ತದೆ ಭಗವಂತನ ಸಂಸರ್ಗದಲ್ಲಿ ಅಂತ ಹೇಳಲಾಗ್ತದೆ. ಸೊ ಹೀಗೆ ಆ ಸುಂದರ ಛವಿ ಅಥವಾ ಸ್ವರೂಪವನ್ನ, ಬಲರಾಮನ ರೂಪವನ್ನ ಕಂಡ ಶ್ವೇತ ಮೋಡದಂತೆ ಆ ನೀಲಾಂಬರನಾಗಿರುವಂತಹ ಆ ಬಲರಾಮ, ಆತನ ಸುತ್ತ ಅನೇಕ ಭಕ್ತರು, ಅವರೊಡನೆ ಬಲರಾಮ ಅತ್ಯಂತ ಉನ್ನತ ಲೀಲೆಯಲ್ಲಿ ತೊಡಗಿದ್ದ. ಆಗ ಈ ವಾನರ ತನ್ನ ಉಪಸ್ಥಿತಿಯನ್ನ ತೋರಿಸ್ಲಿಕ್ಕೆ ಆತ ಒಂದು ಎತ್ತರದ ಮರವನ್ನು ಹತ್ತಿ ಜೋರಾಗಿ ಅಲಗಾಡಿಸ್ತಾ ಇದ್ದಾನೆ. ಕೆಲವೊಮ್ಮೆ ಮಂಗಗಳು ಮಾಡ್ತವೆ ನೋಡಿ, ಅಷ್ಟೇ ಅಲ್ಲದೆ ಸದ್ದನ್ನು ಮಾಡ್ತಾ ಇದ್ದಾನೆ. ಏನಿದು ಈ ವಾನರ ಈ ರೀತಿಯಾಗಿ ಉದ್ದಟನಾಗಿ ಆ ರೀತಿಯಾಗಿ ಮಂಗ ಏನು ಅಂತೀವಿ ನಾವು, ಹೇ ಹೇ ಅಂತೇಳಿ ನಾವು ನಗ್ತೀವಲ್ವಾ. ಸೊ ಸುತ್ತ ಇದ್ದಂತಹ ಅಲ್ಲಿದ್ದಂತಹ ಎಲ್ಲ ಹೆಣ್ಮಕ್ಳು ಅಂದ್ರೆ ಆ ಭಕ್ತರೇನಿದ್ರು ಅವರೆಲ್ಲರೂ ನೋಡಿ ನಗಲಾರಂಭಿಸ್ತಾರೆ. ಯಾಕೆಂದ್ರೆ ಅವರು ಕೂಡ ಹಾಸ್ಯ ಸ್ವಭಾವದವರು. ಹೇ ನೋಡಿಲ್ಲಿ ವಾನರ ಇಷ್ಟು ದೊಡ್ಡ ಶರೀರ ಇದೆ, ಈ ಮರದ ಮೇಲೆ ಕೂತ್ಕೊಂಡದು ಹಿ ಅಂತ ಹೇಳಿ ಇದ್ ಮಾಡ್ತಾ ಇದೆ ಅಂತ. ಆಗ ಅವರು ಗಮನಿಸ್ತಾ ಇರಬೇಕಾದ್ರೆ ಈ ದ್ವಿವಿಧ ಕೇವಲ ಒಂದು ರೀತಿ ಏನ್ ಹೇಳ್ತಾರೆ, ತುಂಟನಂತೆ ವರ್ತಿಸ್ತಿರ್ತಿರಲ್ಲ, ಉದ್ದಟನಂತೆ, ಬಟ್ ಆದ್ರೆ ದುಷ್ಟನಾಗಿದ್ದ. ಏನ್ ಮಾಡ್ದ ಆತ? ತನ್ನ ಹುಬ್ಬುಗಳನ್ನ ಮೇಲೆ ಕೆಳಗೆ ಮಾಡ್ತಾ ಆ ಸ್ತ್ರೀಯರನ್ನ ಆತ ವಿಚಿತ್ರವಾಗಿ ಸನ್ನೆ ಮಾಡ್ತಾ ಇದ್ದಾನೆ ಅವರಿಗೆ. ತನ್ನ ದೇಹದ ಕೆಳಭಾಗಗಳನ್ನ ಗುದದ್ವಾರ ರೀತಿಯಾದಂತಹ ಜನನೇಂದ್ರಿಯವನ್ನ ತೋರಿಸ್ತಾ ಹೀಯಾಳಿಸ್ತಾ ಇದ್ದಾನೆ. ಬಲರಾಮನ ಮುಂದೆಯೇ ಈ ರೀತಿ ವರ್ತಿಸ್ತಾ ಇದ್ದ. ಎಷ್ಟು ಅಹಂಕಾರ ನೋಡಿ. ಆ ಸ್ತ್ರೀಯರ ಕುರಿತಾಗಿ ಆತ ಕಾಮಭಾವದಲ್ಲಿ ವರ್ತಿಸ್ತಾ ಇದ್ದಾನೆ, ಬಲರಾಮನನ್ನ ನಿರ್ಲಕ್ಷಿಸ್ತಾ ಇದ್ದಾನೆ. ಸೊ ಹೀಗಿರ್ಬೇಕಾದ್ರೆ ಅಲ್ಲಿ ಬಲರಾಮ ಇದನ್ನೆಲ್ಲ ಕಂಡು ಆತನಿಗೆ ಕ್ರೋಧ ಉಂಟಾಗ್ತದೆ.
ತಕ್ಷಣವೇ ಬಲರಾಮ ಒಂದು ದೊಡ್ಡ ಬಂಡೆಯನ್ನ ಆ, ಹೇ ಅಂತ ಹೇಳಿ ಆ ದೊಡ್ಡ ವಾನರ ಗೊರಿಲ್ಲದ ಹತ್ರ ಎಸಿತಾನೆ. ಅದನ್ನ ಕಂಡು ಆ ವಾನರ ಓಡ್ ಹೋಗ್ತಾನೆ ಅನ್ನೋ ಒಂದು ಉದ್ದೇಶದಿಂದ. ಆದ್ರೆ ಆ ವಾನರ ಅಲ್ಲಿಂದ ಜಿಗಿದು ಆ ಬಂಡೆಯಿಂದ ತಪ್ಪಿಸ್ಕೊಳ್ತಾನೆ. ಅಷ್ಟೇ ಅಲ್ಲದೆ ಮುಂದೆ ಬಂದು ಬಲರಾಮನ ಆ ಒಂದು ಕಳಶವನ್ನ ಹಿಡಿದು, ಆ ಪಾನೀಯದ ಕಳಶವನ್ನ ಹಿಡಿದು ಅದನ್ನ ಒಡೆದು ಹಾಕ್ತಾನೆ. ಆಗ ಬಲರಾಮ ಗಮನಿಸ್ತಾನೆ, ಈತ ಏನನ್ನ ಮಾಡ್ಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ ಅಂತ. ಈಗ ಆತ ಅಲ್ಲಿದ್ದಂತಹ ಸ್ತ್ರೀಯರ ಸೀರೆಯನ್ನು ಹಿಡಿದು ಎಳಿಲಿಕ್ಕೆ ಪ್ರಾರಂಭಿಸ್ತಾನೆ. ನೋಡಿ ಹೇಗೆ ಒಂದು ಸಣ್ಣ ಹಾಸ್ಯದಂತೆ ಕಾಣ್ತು, ಬಟ್ ಅದು ಬೆಳೀತಾ ಬೆಳೀತಾ ಎಷ್ಟು ದುಷ್ಟತನಕ್ಕೆ ಹೋಯ್ತು. ಬಲರಾಮನಿಗೆ ಅರ್ಥ ಆಯ್ತು, ಇದನ್ನ ನಾವು ಮುಂದುವರಿಸ್ಲಿಕ್ಕೆ ಬಿಡಬಾರದು. ತಕ್ಷಣವೇ ಅದನ್ನ ನಿಗ್ರಹ ಮಾಡಬೇಕು, ಕೊನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಭಗವಂತ ಅಲ್ಲಿ ಬಲರಾಮ ಸಿದ್ಧನಾಗ್ತಾನೆ. ಆತನನ್ನ ಕೊಲ್ಲಲಿಕ್ಕೆ ಸಿದ್ಧನಾಗ್ತಾನೆ. ಆದ್ರೆ ಬಲರಾಮ ಆತನನ್ನ ತನ್ನ ಅಸ್ತ್ರವಾದಂತಹ ಹಲ ಮತ್ತೆ ಮುಷಲ, ಗದೆ ಮತ್ತೆ ನೇಗಿಲು, ಬಲರಾಮನ ಗದೆ ಹೆಸರು ಸುನಂದ ಅಂತ, ಅದನ್ನ ಹಿಡಿದು ಅದನ್ನ ಸಂಹರಿಸ್ಲಿಕ್ಕೆ ಅಂತೇಳಿ ಮುಂದೆ ಹೋಗ್ತಾನೆ. ಆ ಸಮಯದಲ್ಲಿ ದ್ವಿವಿಧ ಆ ಪರ್ವತದ ಮೇಲೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆದಿದ್ದಂತ ಅತಿ ದೊಡ್ಡ ದೊಡ್ಡ ವಿಶಾಲವಾದ ಆ ಶಾಲ ವೃಕ್ಷಗಳು, ಸಾಲ ವೃಕ್ಷ ಅಥವಾ ಶಾಲ ಏನೇ, ಆ ವೃಕ್ಷಗಳನ್ನ, ಒಂದು ದೊಡ್ಡ ಮರವನ್ನ ಆತ ಉರುಳಿಸಿ ಆ ಮರದ ಏನು ಸ್ಟೆಮ್ ಅಂತ ಏನು ಹೇಳ್ತಾರೆ ಅದನ್ನ ಹಿಡಿದು ಬಲರಾಮನ ಮೇಲೆ ಪ್ರಹಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯಾರು ಯಾರು ದ್ವಿವಿಧ. ಸೊ ಹೀಗೆ ಆತ ಮುಂದೆ ಹೋಗ್ತಾ ಇದ್ದಾನೆ. ಬಲರಾಮ ಅಲ್ಲೇ ನಿಂತಿದ್ದಾನೆ ಅಚಲನಾಗಿ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಬಲರಾಮನ ತಲೆಯ ಮೇಲೆ ಜೋರಾಗಿ ಆ ಶಾಲ ವೃಕ್ಷದಿಂದ ಹೊಡೆದು ಬಿಟ್ಟ. ಯಾರು ಯಾರು ದ್ವಿವಿಧ. ಬಲರಾಮ ಅಚಲನಾಗಿ ಪರ್ವತದಂತೆ ಹಾಗೇ ನಿಂತಿದ್ದಾನೆ, ಏನೂ ಆಗೇ ಇಲ್ಲ ಅನ್ನೋ ರೀತಿ. ಆಕ್ಚುಲಿ ಏನೂ ಆಗ್ಲೇ ಇಲ್ಲ. ಆತನ ಕೂದಲು ಕೂಡ ಅಲಗಾಡ್ಲಿಲ್ಲ, ಹಾಗೆ ಅಚಲನಾಗಿ ನಿಂತಿದ್ದಾನೆ. ಇದರಿಂದ ಈ ಆ ಅಸುರ ದ್ವಿವಿಧನಿಗೆ ಇನ್ನೂ ಕೋಪ ಬಂತು. ಬಲರಾಮ ಹಾಗೆ ನಿಂತಿರೋದನ್ನ ನೋಡಿ. ಆಗ ಬಲರಾಮ, ಇಷ್ಟು ನಿನಗೆ ದ್ವೇಷ ಮತ್ತೆ ಈ ರೀತಿಯಾದಂತಹ ಒಣ ಕಾದಾಟದ ಭಾವ ಅಂತ ಹೇಳಿ ತಾನು ತನ್ನ ಗದೆಯನ್ನ ಹಿಡಿದು ಮುಂದೆ ಹೊಡಿಲಿಕ್ಕೆ ಅಂತ ಜೋರಾಗಿ ಆತನ ತಲೆಯ ಮೇಲೆ ಜೋರಾಗಿ ಹೊಡೆದು ಬಿಟ್ಟ. ಅದನ್ನು ಆಗ ಹೊಡೆದ ತಕ್ಷಣ ಮುಂದೆ ಬರುತ್ತೆ ಆ ವರ್ಣನೆ. ಆತನ ತಲೆಯಿಂದ ಜೋರಾಗಿ ರಕ್ತ ಹೊರಗೆ ಬರ್ತಾ ಇದೆ. ಯಾರ ತಲೆಯಿಂದ? ಯಾರ ತಲೆಯಿಂದ? ದ್ವಿವಿಧನ ತಲೆಯಿಂದ ರಕ್ತ ಚಿಮ್ಮಿ ಹೊರಗೆ ಬರ್ತಾ ಇದೆ. ಪೂರ್ತಿ ರಕ್ತದಿಂದ ಪೂರ್ತಿ ಗ್ರಸಿತವಾದಂತಾಯಿತು. ನೋಡ್ಲಿಕ್ಕೆ ಅದು ತುಂಬಾ ಸುಂದರವಾಗಿ ಕಾಣ್ತಾ ಇದೆ. ಕೆಲವೊಮ್ಮೆ ನೀವು ಈ ಗಣಿ ಪ್ರದೇಶ ಕಡೆ ಹೋದಾಗ ಅಲ್ಲಿ ಜೋರಾಗಿ ಮಳೆ ಆದರೆ ಪರ್ವತದಿಂದ ಕೆಂಪು ಮಣ್ಣು ಹರಿದು ಕೆಳ ಬರುತ್ತೆ. ಒಂದು ರೀತಿ ಕುಂಕುಮ ಹಚ್ಚಿದರೇನೋ ಅನ್ನೋ ರೀತಿ ಕೆಮ್ಮಣ್ಣು ಕೆಳಗೆ ಇಳಿತಾ ಇರುತ್ತೆ. ಸೊ ಹಾಗೆ ಪರ್ವತದಂತಿದ್ದಂತಹ ಈ ಅಸುರನ ತಲೆಯಿಂದ ರಕ್ತ ಹರಿತಾ ಇದೆ. ಹೇಗೆ ಕಾಣ್ತಾ ಇದೆ? ಮಳೆಯ ಸಮಯದಲ್ಲಿ ಆ ಒಂದು ಬೆಟ್ಟದಿಂದ ಆ ಕೆಮ್ಮಣ್ಣಿನ ಆ ಏನು ಸ್ಲರ್ರಿ ಅಂತ ಏನು ಹೇಳ್ತಾರೆ, ಅದು ಹರಿದು ಕೆಳ ಬೀಳುತ್ತಲ್ವಾ, ಕೆಸರು ಕೆಂಪು ಕಾಣ್ತಾ ಇರುತ್ತೆ. ನೀವು ಈ ಕಡೆ ಕೆಮ್ಮಣ್ಣುಗುಂಡಿ ಅಥವಾ ಈ ಗಣಿ ಪ್ರದೇಶದ ಕಡೆ ಹೋದ್ರೆ ಕೆಂಪು ಮಣ್ಣು, ಮಳೆ ಸಮಯದಲ್ಲಿ ಹೋಗ್ಬಿಟ್ರಂತೂ ಅದು ಏನು ವಿಚಿತ್ರವಾಗಿ ಕಾಣ್ತಾ ಇರುತ್ತೆ. ಎನಿವೆ, ಸೊ ಆಗ ಈ ಮರಗಳಿಂದ ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿದ್ದಂತ ಒಂದು ದೊಡ್ಡ ಮರವನ್ನ ಈ ಅಸುರ ಹೋಗಿ
ಕಿತ್ತು ಆ ಮರವನ್ನು ಹಿಡಿದು ಬಲರಾಮನ ಮೇಲೆ ಪ್ರಹಾರ ಮಾಡ್ಲಿಕ್ಕೆ ಮುಂದೆ ಹೋಗ್ತಾ ಇದ್ದಾನೆ. ಬಲರಾಮ ಆ ಮರವನ್ನ ತುಂಡು ತುಂಡು ಮಾಡಿಬಿಟ್ಟ, ನೂರಾರು ತುಂಡುಗಳನ್ನ ಮಾಡದ. ಹೀಗೆ ಬಲರಾಮನ ಮೇಲೆ ಬಲರಾಮನಿಗೆ ಹೊಡಿಲಿಕ್ಕೆ ಒಂದಾದ ಮೇಲೊಂದು ಮರವನ್ನ ಕಿತ್ತು ಕಿತ್ತು ತಂದು ಬಲರಾಮನ ಮೇಲೆ ಪ್ರಹಾರ ಮಾಡ್ತಾ ಇದ್ದಾನೆ. ಬಲರಾಮ ಅಲ್ಲಿ ಅಚಲನಾಗಿ ನಿಂತು ಪ್ರತಿ ಮರವನ್ನ, ಆ ಮರದ ಹೊಡೆತವನ್ನ ಆತ ವಿಫಲ ಮಾಡ್ತಾ ಇದ್ದಾನೆ. ನಂತರ ಆ ಏನು ಆಗ್ಬಿಡ್ತು ಅಂದ್ರೆ, ಆ ಪರ್ವತದ ಮೇಲೆ ಎಷ್ಟೊಂದು ಮರಗಳಿದ್ವು, ಆ ಪೂರ್ತಿ ಮರಗಳೇ ಖಾಲಿಯಾಗಿ ಹೋಗ್ಬಿಟ್ವು. ಅದಾದ ಮೇಲೆ ಅಲ್ಲಿದ್ದಂತಹ ಬಂಡೆಗಳನ್ನು ಹಿಡಿದು ಎಸೆಯಲಿಕ್ಕೆ ಪ್ರಾರಂಭ ಮಾಡ್ದ ಈ ಅಸುರ. ಬಲರಾಮ ಅತಿ ಅನಾಯಾಸವಾಗಿ ಆ ಬಂಡೆಯನ್ನ ಚೂರು ಚೂರು ಮಾಡ್ತಾ ಇದ್ದಾನೆ ತನ್ನ ಗದೆಯಿಂದ, ತನ್ನ ನೇಗಿಲಿನಿಂದ. ಇದಾದ ಮೇಲೆ ಮುಷ್ಟಿ ಕಾಳಂಗ ಪ್ರಾರಂಭ ಮಾಡಿದ್ರು. ಫಿಸ್ಟ್ ಫೈಟ್ ಅಂತ ಹೇಳ್ತೀವಲ್ಲ. ಬಲರಾಮ ತನ್ನ ಶಸ್ತ್ರಗಳಾದಂತಹ ಆ ಹಲ ಮತ್ತೆ ಆ ಮುಷಲವನ್ನ ಬದಿಗಿಟ್ಟು ಆತನೊಡನೆ ಮುಷ್ಟಿ ಕಾಳಗಕ್ಕೆ ನಿಂತ. ಜೋರಾಗಿ ಆತ ಹೊಡಿತಾ ಇದ್ದಾನೆ ದ್ವಿವಿಧನ. ಈ ಜೊತೆ ಹೊಡೆದಾಟದಲ್ಲಿ ಒಂದು ಸಮಯದಲ್ಲಿ ಬಲರಾಮ ಜೋರಾಗಿ ಒಂದು ಮುಷ್ಟಿ ಹೇಟು ಹೊಡಿತಾನೆ. ಎಲ್ಲಿಗೆ ಅಂದ್ರೆ ಈ ಕೊರಳಿನ ಎಲುಬು, ಕಾಲರ್ ಬೋನ್ ಅಂತ ಹೇಳ್ತಾರೆ. ಈ ಕಾಲರ್ ಬೋನ್ ಅಂದ್ರೆ ಇದು ಈ ಭುಜ ಮತ್ತೆ ಈ ಕೊರಳಿನ ಹತ್ರ ಇರುವಂತಹ ಈ ಎಲುಬು. ಕೆಲವೊಮ್ಮೆ ಅದನ್ನ ನೀವು ಹಿಡಿದು ಕೂಡ ನೋಡಬಹುದು, ಕಾಣತ್ತೆ ಕೂಡ ಅಲ್ವಾ. ಅದನ್ನ ಜೋರಾಗಿ ಆತ ಮುಷ್ಟಿಯಿಂದ ಹೊಡೆದು ಬಿಟ್ಟ. ಆ ಮೂಳೆ ಮುರಿದು ಹೋಯ್ತು. ಆ ಮೂಳೆ ಎಷ್ಟು ಮುಖ್ಯವಾಗಿರುತ್ತೆ ವ್ಯಕ್ತಿಯ ಶರೀರದಲ್ಲಿ ಅಂದ್ರೆ, ಆ ಮೂಳೆ ಮುರಿದು ಹೋದ್ಮೇಲೆ ಕೆಲವೊಮ್ಮೆ ವ್ಯಕ್ತಿ ಆ ಶಾಕಿಗೆ ಪೂರ್ತಿ ಅಲ್ಲೇ ಪ್ರಾಣ ತೆತ್ತು ಬಿಡ್ತಾನೆ. ಆಗ ಆ ಮುಷ್ಟಿ ಹೊಡೆತದಿಂದ ಕೊರಳೆ ಕುಸಿದು ಬಿದ್ದು ಬಿಟ್ಟ ಈ ಅಸುರ. ಸತ್ತು ಅಲ್ಲಿ ರಕ್ತದ ಮಡುವಲ್ಲಿ ಬಿದ್ದ. ಆತ ಬಿದ್ದಂತಹ ಆ ಸದ್ದು ಹೇಗಿತ್ತಂದ್ರೆ, ಆ ಆಕ್ಚುಲಿ ಯುದ್ಧ ನಡೀತಾ ಇದ್ದಿದ್ದು ಎಲ್ಲಿ ನಡೀತಾ ಇತ್ತು ಯುದ್ಧ? ಮುಷ್ಟಿ ಕಾಳಗ ಅಥವಾ ಕಲ್ಲು ಬಂಡೆಗಳ ಎಸೆತಾಟ ಎಲ್ಲಿ ನಡೀತಾ ಇತ್ತು? ಇದು ರೈವತಕ ಪರ್ವತದ ಮೇಲೆ ನಡೀತಾ ಇತ್ತು. ಪರ್ವತದ ಉತ್ತುಂಗದಲ್ಲಿ ನಡೀತಾ ಇದ್ದಿದ್ದು. ಆ ಪರ್ವತದ ಮೇಲೆ ಈ ಅಸುರ ಯಾವಾಗ ಧಾಡ್ ಅಂತ ಹೇಳಿ ಬಿದ್ದು ಬಿಟ್ನೋ, ಆ ಪರ್ವತವೇ ನಡುಗಿ ಪೂರ್ತಿ ಒಂದು ರೀತಿ ಭೂಕಂಪದಂತಾಯ್ತು. ಹತ್ತಿರದಲ್ಲಿದ್ದಂತಹ ಬೇರೆ ಪರ್ವತಗಳು ಕೂಡ ನುಚ್ಚುನೂರಾಗಿ ಹೋಗ್ಬಿಟ್ವು. ಹೀಗೆ ಬೃಹತ್ತಾದಂತಹ ಈ ಅಸುರನನ್ನ, ದ್ವಿವಿಧನನ್ನ ಬಲರಾಮ ವಧೆ ಮಾಡಿ ಉದ್ಧರಿಸಿದ. ಅಲ್ಲಿದ್ದಂಥ ದೇವತೆಗಳೆಲ್ಲರೂ ಕೂಡ ಜಾಯ್ ಜಾಯ್ ಜಾಯ್, ಸಾಧು, ಇಂಥ ಉತ್ತಮವಾದಂತಹ ಕಾರ್ಯ ಮಾಡಿದ್ದಾನೆ ನಮ್ಮ ಭಗವಂತ ಬಲರಾಮ. ಎಲ್ಲರಿಗೂ ಕೂಡ ಹಿತವಾದದ್ದು, ಎಲ್ಲರ ಸಂರಕ್ಷಣೆಗೆಂದು ಈ ಅಸುರನನ್ನ ಕೊಂದಿದ್ದಾನೆ. ಎಲ್ಲರೂ ಕೂಡ ಮಳೆಯನ್ನ ಸುರಿಸ್ತಾರೆ. ಸೂತ ಮಗದ ವಂದಿಗಳೆಲ್ಲರೂ ಕೂಡ ಅಲ್ಲಿ ಬಂದು ಆತನ ಗುಣಗಾನವನ್ನ ಹಾಡ್ತಾರೆ. ಬಲರಾಮ ಅವರೆಲ್ಲರ ಸ್ತುತಿಯನ್ನ ಸ್ವೀಕರಿಸಿ ತನ್ನ ಭಕ್ತರೊಡನೆ ಆತ ದ್ವಾರಕೆಗೆ ಮರಳಿ ಹೋದ. ಹೀಗೆ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡಬಹುದು, ಗುರುವಿನ ಕುರಿತಾಗಿ ಅಪರಾಧ ಮಾಡಿದ್ದರ ಕಾರಣದಿಂದಾಗಿ ಕೆಟ್ಟ ಸಂಘ ಸಹವಾಸಕ್ಕೆ ತುತ್ತಾದವ, ನಂತರ ಅಸುರ ಪ್ರವೃತ್ತಿಯನ್ನ ಬೆಳೆಸಿಕೊಂಡು ಆ ಗುರುವನ್ನೇ ಕೊಲ್ಲಲಿಕ್ಕೆಂದು ಮುಂದೆ ಹೋದವ, ನಂತರ ಆ ಗುರುವಿನ ಹೊಡೆತದಿಂದ ಅಸುನೀಗಿದವ, ಅವನೇ ಈ ದ್ವಿವಿಧ. ರಾಮನ ಭಕ್ತರ ವರ್ಣನೆಯಲ್ಲಿ ನಿತ್ಯ ಪಾರ್ಷದರಂತೆ ದ್ವಿವಿಧ ಮತ್ತೆ ಮೈಂದರ ಹೆಸರನ್ನ ಹೇಳಲಾಗತ್ತೆ. ಅವತರಣಗಳು ಅಂತ ಹೇಳ್ತಾರೆ, ಆವರಣಗಳು ಅಂತ ಹೇಳ್ತಾರೆ. ಆವರಣ ವಿಗ್ರಹಗಳು ಅಂತ ಹೇಳ್ತಾರೆ. ರಾಮನೇ ಕೇಂದ್ರ, ಆನಂತರ ಹನುಮ, ಆನಂತರ ಸುಗ್ರೀವ, ನಂತರ ಮೈಂದ, ದ್ವಿವಿಧ, ಈ ರೀತಿಯಾಗಿ. ಸೊ ನಿತ್ಯ ಪಾರ್ಷದ ಭಕ್ತರು ಇವರು, ನಿತ್ಯ ಮುಕ್ತರು ಇವರು. ಆದರೆ ಭಗವಂತನ ಲೀಲೆಯಲ್ಲಿ ಒಂದು ಉತ್ತಮವಾದಂತಹ, ಬಹಳ ಮುಖ್ಯವಾದಂತಹ ಪಾಠವನ್ನ ನಮಗೆ ತಿಳಿಸ್ಲಿಕ್ಕೆ, ಈಗ ಜಯ ವಿಜಯರು ಕೂಡ ಅದೇ ರೀತಿ ಅಲ್ವಾ. ಒಂದು ಸಣ್ಣ ಅವಮಾನ ಉದ್ದೇಶಪೂರ್ವಿತವಾಗಿ ಆಗಿರಲಿಲ್ಲ, ಬಟ್ ಆದ್ರೆ ಆಗ ಹೋಯ್ತು.
ಅದನ್ನ ಭಗವಂತ ಆ ಅಪರಾಧದ ಪರಿಣಾಮವಾಗಿ ಏನು ಶಾಪ ಬರುತ್ತೋ ಅದನ್ನ ಆತ ತನ್ನ ಲೀಲೆಗೆ ಅನುಕೂಲ ಮಾಡಿಕೊಂಡ. ಹಾಗಾಗಿ ಅವರು ಧರೆಗಿಳಿದು ಬಂದಾಗ ಆತ ಅವರೊಡನೆ ಸೆಣಸಾಡಿ ಅವರನ್ನು ಉದ್ಧರಿಸ್ತಾನೆ, ಅವರೊಡನೆ ಆನಂದಿಸ್ತಾನೆ. ಅದರ ಜೊತೆ ಆತನ ಭಕ್ತರನ್ನ ಅನಾವರಣವೂ ಆಗ್ತದೆ. ಆ, ಪ್ರಹ್ಲಾದ, ನಂತರ ಹನುಮ, ಸೀತೆ, ಆ ನಂತರ ಕೃಷ್ಣನ ಅವತಾರದಲ್ಲಿ ಕೃಷ್ಣನ ಶಿಶುಪಾಲ ದಂತವಕ್ರರನ್ನ ಕೊಂದ. ಸೊ ಹೀಗೆ ಭಗವಂತನ ಕಾರ್ಯಗಳ ಹಿಂದೆ ಅನೇಕ ಉದ್ದೇಶಗಳುಂಟು. ಆ ಸಾಧಕ ಭಕ್ತರಿಗೆ ಆ ಮಾರ್ಗದರ್ಶನ, ಪ್ರೋತ್ಸಾಹನ, ಜೊತೆಗೆ ತನ್ನ ಭಕ್ತರನ್ನ ಜೊತೆ ಆತ ವ್ಯವಹರಿಸ್ತಾನೆ ಪ್ರೀತಿಯಿಂದ, ಅವರನ್ನ ಮತ್ತೆ ತನ್ನ ನಿತ್ಯ ಧಾಮಕ್ಕೆ ಕರೆದೊಯ್ತಾನೆ. ಹೀಗೆ ಶ್ರೀಲ ಪ್ರಭುಪಾದರ ಆ 10ನೇ ಸ್ಕಂದದ ವರ್ಣನೆಯಾದ ಕೃಷ್ಣ ಪುಸ್ತಕದ 67ನೇ ಅಧ್ಯಾಯ ಇದು. ತಾವೆಲ್ಲರೂ ಕೂಡ ಆ ಅಧ್ಯಾಯ ವರ್ಣನೆಯನ್ನ ತಾವೇ ಓದಿ ಇನ್ನಷ್ಟು ವಿವರಗಳನ್ನ ಪಡೀರಿ ಅಂತ ಹೇಳ್ತಾ 66. ಶ್ರೀಲ ಪ್ರಭುಪಾದರ ಈ ಒಂದು ಕೊಡುಗೆಗೆ ನಾವು ಕೃತಜ್ಞತೆಯನ್ನು ಅರ್ಪಿಸ್ತಾ ಪ್ರಭುಪಾದರಿಗೆ ನಮಸ್ಕರಿಸ್ತಾ ಈ ಚರ್ಚೆಯನ್ನ ಇಲ್ಲಿ ವಿರಾಮ ಮಾಡ್ತೀವಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜೈ. ನಾಳೆಯ ಚರ್ಚೆಯಲ್ಲಿ ಆ ಬಲರಾಮನ ಇನ್ನಷ್ಟು ಮಹಿಮೆಗಳ ಚರ್ಚೆಗಳಾಗ್ತವೆ. ಈಗ ಮುಂದೆ ಬರುವಂತಹ ಅಧ್ಯಾಯಗಳಲ್ಲಿ ಬಲರಾಮನ ಬಗ್ಗೆ ಚರ್ಚೆ ಇನ್ನಷ್ಟು ಬರುತ್ತೆ. ಸಾಂಬನ ಪ್ರಸಂಗದಲ್ಲಿ ಆಗಿರಬಹುದು, ಅನಂತರ ಅಫ್ಕೋರ್ಸ್ ಮುಂದೆ ರೋಮಹರ್ಷಣ ಉದ್ಧಾರದಲ್ಲೂ ಕೂಡ ಬರುತ್ತೆ. ಸೊ ಹಿಂದೆ ನೀವು ಒಂದು ಗಮನಿಸಿರಬಹುದು, ಇದೇ ರೀತಿಯಾದಂತಹ ಒಂದು ಪ್ರಸಂಗ. ಒಬ್ಬ ವ್ಯಕ್ತಿ, ಕೃಷ್ಣ ಬಲರಾಮರಿಬ್ರು ಕೂಡ ತಮ್ಮ ಭಕ್ತರೊಡನೆ ಬೃಂದಾವನದಲ್ಲಿ ಲೀಲಾ ನಿರತರಾಗಿದ್ದಾಗ ಅಲ್ಲೊಬ್ಬ ವ್ಯಕ್ತಿ ಹೀಗೆ ಲೀಲೆಗೆ ಒಂದು ರೀತಿ ತೊಡಕಾಗಿ ಬಂದ. ಕಿಲ 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 ಅಂತ ಹೇಳ್ಕೊಳ್ತಾ ಬಂದ. ನಂತರ ಕೃಷ್ಣ ಬಲರಾಮರು ಶಾಲವೃಕ್ಷವನ್ನು ಹಿಡಿದು ಆತನನ್ನ ಹಿಂಬಾಲಿಸಿ ಕೊನೆಗೆ ಆತನ ವಧೆಯನ್ನ ಮಾಡಿತು. ಆತನ ಬಳಿ ಒಂದು ಮಣಿ ಇತ್ತು, ಆ ಮಣಿಯನ್ನು ಕೂಡ ಕಿತ್ಕೊಂಡ್ರು. ಯಾರವನು? ಬಟ್ಟೆ ಹೊಲಿಯು ದರ್ಜಿ. ದರ್ಜಿ ಶಂಕಚೂಡ ಪ್ರಭುಜಿ, ಶಂಕಚೂಡ. ಶಂಖಚೂಡ, ಕರೆಕ್ಟ್ ಕರೆಕ್ಟ್. ಶಂಖಚೂಡನ ಕುರಿತಾದಂತ ಲೀಲೆಯಲ್ಲೂ ಕೂಡ ಇದೇ ರೀತಿಯಾಗಿ ನೀವು ಕಾಣ್ತೀರಾ. ಎನಿವೆ, ಅದೊಂದು ಸಣ್ಣದಾಗಿ ಹಾಗೆ ನೆನಪಾಯ್ತು, ಅದೇನು ಆ ರೀತಿ ಕನೆಕ್ಷನ್ ಅಂತ. ಸೊ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂತಹ ಪ್ರಣಾಮಗಳು. ನಾಳೆ ಈ ಚರ್ಚೆಯನ್ನು ಮುಂದುವರ್ಸೋಣ. ಇಂದಿಗೆ ಇಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ಶ್ರೀಲ ಪ್ರಭುಪಾದರಿಗೆ ಜಯ.